नमः प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः। अचतुर्वदनो ब्रह्मा द्विबाहुरपरो हरिः अपाललोचनः भगवान् बादरायणः शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम्। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये विद्या विनय संपन्नम् वीतरागम् विवेकिनम् वन्दे वेदान्त तत्त्वज्ञम् विधुशेखर भारतीम् वन्दे तम् सच्चिदानन्दम् यतिवर्यम् महामतिम् वेद वेदान्त सारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम्। सदाहम् सम्प्रदायज्ञम् संयमीन्द्रम् सदाश्रयम् सद्गुरुम् सच्चिदानन्दम् सदाचारम् समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरु पादुकाभ्याम् नमः। नमो नमः सद्गुरु पादुकाभ्याम्। सद्गुरु भक्तರು ತತ್ವ ಜಿಜ್ಞಾಸು ಸಾಧಕರು ಶಾಂಕರ ಭಾಷ್ಯ ಪ್ರಿಯರು ಶಾಂಕರ ಭಾಷ್ಯಾರ್ಥ ಚಿಂತಕರು ವೇದಾಂತಿಗಳು ಅಧ್ಯಾಸ ಭಾಷ್ಯಾರ್ಥ ಚಿಂತಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷ ದ್ವಾದಶಿ ಉಪರಿ ತ್ರಯೋದಶಿ ಇಂದಿನ ಸುಗಮ ವ್ಯಾಖ್ಯಾನವನ್ನ ಪ್ರಾರಂಭ ಮಾಡುತ್ತಿದ್ದೇನೆ. ಇಂದು 2026ನೇ ಇಸವಿ ಫೆಬ್ರವರಿ ಮಾಹೆಯಲ್ಲಿ ಇಂದು 14ನೇ ತಾರೀಖಿನ ಶನಿವಾರದ ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ವ್ಯಾಖ್ಯಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸುಸ್ವಾಗತ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ
ಪಾದರಾಯಣ ಶಂಕರೌ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಭಾಗ 168ನೇ ಪುಟದಲ್ಲಿ ಮುಂದುವರ್ತಾ ಇದ್ದೇನೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಒಂದು ಸೂತ್ರಪ್ರಾಯವಾಗಿರುವ ಸಮಾಸ ರೂಪವಾಗಿರುವ ವಾಕ್ಯವನ್ನ ಬರೆದಿದ್ದಾರೆ. ಪಶ್ಚಿಮಾದಿಭಿಶ್ಚ ವಿಶೇಷ ಪುರುಷಾಣಾಂ ವ್ಯವಹಾರಾಃ ಪಶ್ಚಿಮಾದಿ ವ್ಯವಹಾರೈಃ ಸಮಾನಾಃ ಭವಂತಿ. ಪುರುಷ ಅಂದ್ರೇನು? ಪರಾಕ್ರಮಶಾಲಿಗಳು. ಪುರುಷ ಅಂದ್ರೇನು? ಧೀರರು, ವೀರರು. ಲೋಕದಲ್ಲಿ ತುಂಬಾ ಪ್ರಸಿದ್ಧರಾಗಿರುವಂತಹ ತಪಸ್ವಿಗಳು. ಅವರು ಮಾಡುವಂತಹ ವ್ಯವಹಾರಗಳು, ಪಶುಗಳು ಮಾಡುವಂತಹ ವ್ಯವಹಾರಗಳು ಎರಡೂ ಒಂದೇ. ಪಶ್ವಾದಿಭಿ ವ್ಯವಹಾರೈ ಅವಿಶೇಷ ಅಂದ್ಬಿಟ್ಟು. ಎಷ್ಟು ಭಯಂಕರ ಸತ್ಯ, ಎಷ್ಟು ಇದನ್ನು ಕೇಳ್ತಾ ಅದ್ಭುತವಾಗಿದೆ ಅನ್ಸುತ್ತೆ. ಅದರ ಮೇಲೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಲೌಕಿಕೆ ಕರ್ಮಣಿ ಶಾಸ್ತ್ರೀಯೇ ಚ ಅಧಿಕೃತಾಃ ತಯೇವ ಪುರುಷಾಃ ವ್ಯುತ್ಪನ್ನ ಚಿತ್ತತ್ವಾತ್. ತತ್ ಅಂದ್ರೆ ಏವಂ ಸತಿ, ಹೀಗಿರಲಾಗಿ, ಕೇನ ಸಾಮಾನ್ಯ ಮುಚ್ಯತೆ ಪುರುಷಾಣಾಂ ಪಶ್ವಾದಿಭಿರಿತಿ. ಯಾರು ಒಂದ್ ಹಸು, ಒಂದ್ ಕುದುರೆ, ಒಂದ್ ಕತ್ತೆ, ಒಂದು ನಾಯಿ, ಈ ವ್ಯವಹಾರಕ್ಕೂ ಪುರುಷರ ವ್ಯವಹಾರಕ್ಕೂ ಸಂಬಂಧವೇ ಇಲ್ಲ. ಪುರುಷರೆಲ್ಲರೂ ಕೂಡ ವ್ಯುತ್ಪನ್ನ ಚಿತ್ತಾಹ. ವ್ಯುತ್ಪನ್ನಂ ಚಿತ್ತಂ ಯೇಷಾಂ ತೇ ಹೈಲಿ ಇಂಟೆಲಿಜೆಂಟ್. ಹೌದಾ? ಪುರುಷರು ಮಹಾಬುದ್ಧಿವಂತರು. ಆದ್ದರಿಂದ ಯಾವ ಸಾಮ್ಯದಿಂದ ಪಶುಗಳ ವ್ಯವಹಾರಕ್ಕೂ ಪುರುಷರ ವ್ಯವಹಾರಕ್ಕೂ ಅವಿಶೇಷವನ್ನು, ಸಾಮಾನ್ಯವನ್ನು ಹೇಳುತ್ತಿದ್ದಾರೆ ಅಂತ ಹೇಳಿದರೆ, ತತ್ ಕೇನ ಸಾಮಾನ್ಯ ಮುಚ್ಯತೆ ಪುರುಷಾಣ ಪಶ್ವಾದಿಭಿಃ ಇತಿ ಚೇತ್ ಅತ್ತ ಉತ್ತರಂ ಆವಿಷ್ಕುರ್ವನ್ ಭಗವಾನ್ ಶಂಕರಃ ಸಂಗ್ರಹ ವಾಕ್ಯ ವಿವರಣಮಾರಭತೆ. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಈ ಮಹಾಸ್ವಾಮೀಜಿಯವರಿಗೆ ಶಾಂಕರ ಭಾಷ್ಯದ ಒಂದೊಂದು ವಾಕ್ಯವೂ ಅಲ್ಲ, ಒಂದೊಂದು ಪದವೂ ಅಲ್ಲ, ಒಂದೊಂದು ಅಕ್ಷರವೂ ಕೂಡ ರಕ್ತಗತವಾಗಿದೆ. ಎಷ್ಟು ಜನ ಬರೀತಾರೆ. ಅತ್ರ ಈ ಪ್ರಶ್ನೆಗೆ ಉತ್ತರಂ ಆವಿಷ್ಕುರ್ವನ್, ಉತ್ತರವನ್ನ ಹೊರಹಾಕುವುದಕ್ಕಾಗಿ ಆವಿಷ್ಕರೋತಿ ಉಪದಿಶತಿ, ಆವಿಷ್ಕರೋತಿ ಉತ್ತರಂ ದದಾತಿ ಪ್ರತಿವದತಿ ಪ್ರತಿವಕ್ತೆ. ಇದಕ್ಕೆ ಉತ್ತರವನ್ನ ಆವಿಷ್ಕಾರ ಮಾಡುವುದಕ್ಕಾಗಿ, ಉತ್ತರವನ್ನು ಕೊಡುವುದಕ್ಕಾಗಿ ಸಂಗ್ರಹ ವಾಕ್ಯ ವಿವರಣಂ. ಆ ಸಂಗ್ರಹ ವಾಕ್ಯವಿದೆಯಲ್ಲ, ಯಾವುದು? ಪಶ್ಚಿಮಾದಿಭಿಶ್ಚ ವಿಶೇಷಾತ್ ಇತಿ ಸಂಗ್ರಹ ವಾಕ್ಯಂ. ಆ ಸಂಗ್ರಹ, ಆ ವಾಕ್ಯಕ್ಕೆ ವಿವರಣಂ, ವಿವರಣೆಯನ್ನ ಆರಭತೆ ಶುರು ಮಾಡ್ತಾ ಇದ್ದಾರೆ. ಕಹ ಭಗವಾನ್ ಶಂಕರಃ. ಭಗವಾನ್ ಶಂಕರಃ ಸ್ವೇನೈವ ಉಕ್ತಸ್ಯ ಸಂಗ್ರಹ ವಾಕ್ಯಸ್ಯ ಪಶ್ವಾದಿಭಿಶ್ಚ ಅವಿಶೇಷಾತ್ ಇತ್ಯಸ್ಯ ವಿವರಣಂ ಕರ್ತುಂ ಆವಿಷ್ಕುರ್ವನ್ ಕರ್ತುಂ ವಿವರಣಮಾರಭತೆ. ಇದು ಶಾಂಕರ ಭಾಷ್ಯ ಮುಂದಿನ ಭಾಗ. ಯಥಾ ಹಿ ಪಶ್ವಾದಯಃ ಇತಿ. ತಾವು ದಯವಿಟ್ಟು ಅಧ್ಯಾಸ ಭಾಷ್ಯವನ್ನ ಅನಂತರ ನೋಡ್ಕೊಳ್ಳಿ. ಅಧ್ಯಾಸ ಭಾಷ್ಯವೇ ಮೂಲ. ಅಧ್ಯಾಸ ಭಾಷ್ಯದಲ್ಲಿರುವ ಪ್ರತಿಯೊಂದು ಪದವನ್ನು ಕೂಡ
ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ವಿವರಿಸ್ತಾ ಇದ್ದಾರೆ. ಯಥಾ ಹಿ ಪಶ್ವಾದಯ ಎನ್ನುವಂತಹದ್ದು ವಿವರಣ ವಾಕ್ಯ. ಅದಕ್ಕೆ ಅರ್ಥ ಮಾಡ್ತಾ ಇದ್ದಾರೆ. ಪಶ್ವಾದಯೋ ಹಿ ಶಬ್ದಾದಿಭಿ, ಶಬ್ದ ಸ್ಪರ್ಶ ರೂಪ ರಸ ಗಂಧೈಃ ಶ್ರೋತ್ರಾದೀನ, ಶ್ರೋತ್ರ ತ್ವಕ್ ಚಕ್ಷು ರಸ ಘ್ರಾಣ ರಸನ ಘ್ರಾಣಾನಾಂ ಜ್ಞಾನೇಂದ್ರಿಯಾಣಾಂ ಸಂಬಂಧೆ ಸತಿ ತತ್ತದಿಂದ್ರಿಯಾರ್ಥ ಸನ್ನಿಕರ್ಷೆ ಸತಿ ಶಬ್ದಾದಿ ವಿಜ್ಞಾನೆ ಪ್ರತಿಕೂಲೆ ಜಾತೆ ಅಯಂ ಶಬ್ದಃ ಮಮ ಅನಿಷ್ಟ ಸಾಧನಃ ಮದನಿಷ್ಠ ಸಾಧನಃ. ಇದು ಮದ ಶಬ್ದವಲ್ಲ, ಮತ್ ಪ್ಲಸ್ ಅನಿಷ್ಟಂ ಮದನಿಷ್ಟಂ. ನಾ ಬಿಡಿಸಿ ಹೇಳಿದೆ. ಮಮ ಅನಿಷ್ಟ ಸಾಧನ ಇತ್ಯಾದಿ ರೂಪೇ ಜ್ಞಾನೇ ಸಮುತ್ಪನ್ನೇ ಸತಿ ತತಃ ಶಬ್ದಾದೇಹೇ ನಿವರ್ತಂತೆ. ಎಷ್ಟು ಚೆನ್ನಾಗಿ ಬರೀತಾ ಇದ್ದಾರೆ ಸ್ವಾಮಿ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ ಪೂರ್ವಾಶ್ರಮದಲ್ಲಿ ಉಪಾಧ್ಯಾಯರಾಗಿದ್ದರು. ಉಪಾಧ್ಯಾಯ ವೃತ್ತಿಯಲ್ಲಿ ಸಮರ್ಥರಾಗಿದ್ರು. ನಿವೃತ್ತಿಯಾದ ಮೇಲೆ ತುರೀಯಾಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೂ ಕೂಡ ವೇದಾಂತ ವಿಷಯಗಳನ್ನ ದಡ್ಡ ಶಿಷ್ಯನಾದ ನನಗೆ ಅಷ್ಟೇ ಪ್ರೇಮದಿಂದ ತಾತ್ಪರ್ಯದಿಂದ ಉಪದೇಶ ಮಾಡಿದ್ದಾರೆ. ಎಷ್ಟು ಜನ ಬರೀತಾರೆ ನೋಡಿ. ಇದನ್ನ ಸಾಮಾನ್ಯರು ಬರೆಯಲು ಸಾಧ್ಯವೇ ಇಲ್ಲ. ಪಶ್ವಾದಯೋ ಹಿ ಬಹುವಚನ, ಪಶ್ವಾದಿ ಪಶ್ವಾದಿ ಪಶ್ವಾದಯ ಇಕಾರಾಂತಹ ಪುಲ್ಲಿಂಗ ಪಶ್ವಾದಿ ಶಬ್ದ ಪಶ್ವಾದಯ ಇತಿ ಪ್ರಥಮ ವಿಭಕ್ತಿ ಬಹುವಚನೆ ರೂಪಂ. ಪಶು ಮುಂತಾದವುಗಳು ನೆನ್ನೆ ಹೇಳಿದೆ. ಮುಂತಾದವು ಅಂದ್ರೇನು? ಪಶು, ಪಕ್ಷಿ, ಸರೀಸೃಪ ಅಂದ್ರು. ನಾನು ಹೇಳಿದೆ ಪಶು, ಗಜ, ಸಿಂಹ, ವ್ಯಾಘ್ರ ಇತ್ಯಾದಿಗಳು. ಮಾರ್ಜಾರ, ಕಪಿ, ವಾನರ. 4 ಕಾಲಿನ ಪ್ರಾಣಿಗಳಿಗೆ ಹೆಸರಾಯಿತು ಪಶ್ವಾದಿಗಳು. ಅವುಗಳು ಪಶ್ವಾದಯೋ ಹಿ. ಹಿ ಅಂದ್ರೇನು? ಇಟ್ ಇಸ್ ವೆಲ್ ನೋನ್. ಇದಕ್ಕೆ ವ್ಯಾಖ್ಯಾನ ಬೇಡ. ಪಶುಗಳ ವ್ಯವಹಾರಕ್ಕೆ ರಾಮಾಯಣ ವ್ಯಾಖ್ಯಾನ ಬೇಡ, ವಾಲ್ಮೀಕಿ ಮಹರ್ಷಿಗಳ ವ್ಯಾಖ್ಯಾನ ಬೇಡ, ಅಥವಾ ಪಾಣಿನಿ ಮಹರ್ಷಿಗಳ ವ್ಯಾಕರಣ ಸೂತ್ರವೂ ಬೇಡ. ಯಾಕೆ? ಸೋ ನ್ಯಾಚುರಲ್. ಇದನ್ನು ಪೂಜ್ಯ ಸದ್ಗುರುಗಳು ಇನ್ಸ್ಟಿಂಕ್ಟ್ ಅಂತ ಹೇಳ್ತಾ ಇದ್ರು ನಮ್ಗೆ ಇಂಗ್ಲಿಷ್ನಲ್ಲಿ. ಪಶ್ವಾದಯೋ ಹಿ ಪಶು ಮುಂತಾದವುಗಳು ಶಬ್ದಾದಿಭಿ. ಚೆನ್ನಾಗಿದೆ. ಶಬ್ದಾದಿಗಳ ಜೊತೆಯಲ್ಲಿ ಶ್ರೋತ್ರಾದೀನ ಸಂಬಂಧೆ ಸತಿ ಭಾಷ್ಯ. ಇಲ್ಲಿ ಶಬ್ದಾದಿ ಶ್ರೋತ್ರಾದಿ ಎರಡೂ ಕಡೆಗಳಲ್ಲಿ ಭಾಷ್ಯಕಾರ ಶಂಕರರು ಆದಿ ಶಬ್ದವನ್ನು ಬಳಸಿದ್ದಾರೆ. ಶಬ್ದ ಆದಿ, ಶಬ್ದ ಮುಂತಾದವುಗಳು ಅಂದೇನು? ಶಬ್ದ ಸ್ಪರ್ಶ ರೂಪ ರಸ ಗಂಧ. 5 ಹೆಸರು. ಶಬ್ದಾದಯ ವಿಷಯ. ಶ್ರೋತ್ರಾದಿಗಳು ಅಲ್ಲೂ ಆದಿ. ಶ್ರೋತ್ರಾದಿ ಅಂದೇನು? ಶ್ರೋತ್ರ ತ್ವಕ್ ಚಕ್ಷು ರಸನ ಘ್ರಾಣ. ಎಷ್ಟು ಚೆನ್ನಾಗಿ ಬರೀತಾರೆ ಸ್ವಾಮಿ. ಶಬ್ದಕ್ಕೆ ಶ್ರೋತ್ರ, ಸ್ಪರ್ಶಕ್ಕೆ ತ್ವಕ್, ರೂಪಕ್ಕೆ ಚಕ್ಷು, ರಸಕ್ಕೆ ರಸನ, ಗಂಧಕ್ಕೆ ಘ್ರಾಣ. ಹೌದಾ? ಪಂಚ ಜ್ಞಾನೇಂದ್ರಿಯಗಳು, ಪಂಚ ವಿಷಯಗಳು. ಇವುಗಳ ಜೊತೆಯಲ್ಲಿ ಜ್ಞಾನೇಂದ್ರಿಯಾಣ ಸಂಬಂಧೆ. ಶ್ರೋತ್ರಾದಿಗಳಿಗೆ ಶಬ್ದಾದಿಗಳ ಸಂಬಂಧ ಉಂಟಾದಾಗ ಪ್ರತಿ ಆಯ್ತಾ ತತ್ತದಿಂದ್ರಿಯಾರ್ಥ ಸನ್ನಿಕರ್ಷೆ ಸತಿ. ತತ್ತತ್ ಇಂದ್ರಿಯ ಅರ್ಥ. ಆಯಾ ಇಂದ್ರಿಯ ಆಯಾ ಅರ್ಥ. ಕಣ್ಣಿಗೆ ರೂಪ ಕಂಡಾಗ,
ಕಿವಿಗೆ ಶಬ್ದ ಕೇಳಿದಾಗ ಅಂತ ಅರ್ಥ. ತತ್ತದಿಂದ್ರಿಯಾರ್ಥ ಸನ್ನಿಕರ್ಷೆ, ಆಯಾ ಇಂದ್ರಿಯಗಳಿಗೂ ಆಯಾ ಅರ್ಥಗಳಿಗೂ ಕೂಡ ಸನ್ನಿಕರ್ಷೆ ಹತ್ತಿರದಲ್ಲಿ ಸಂಬಂಧ ಉಂಟಾದಾಗ ಅಂದ್ರೇನು? ಶಬ್ದಾದಿ ವಿಜ್ಞಾನೇ ಪ್ರತಿಕೂಲೆ ಜಾತೆ. ಶಬ್ದ ವಿಜ್ಞಾನವು ಕಿವಿ ಬಿತ್ತು, ಢಮ್ ಢಮ್ ಢಮಾರ ಶಬ್ದವಾಯ್ತು, ಅದನ್ನು ಶಬ್ದ ಕಿವಿ ಬಿತ್ತು ಹಸುವಿಗೆ, ಏನ್ ಮಾಡುತ್ತದು? ಓಡ್ ಹೋಗುತ್ತೆ. ಎಲ್ಲೋ ಆಕ್ಸಿಡೆಂಟ್ ಆಯ್ತು, ಎಲ್ಲೋ ಬಾಂಬ್ ಹಾಕಿದ್ರು, ಎಲ್ಲೋ ಪಟಾಕಿ ಹೊಡೆದ್ರು, ಲಕ್ಷ್ಮಿ ಪಟಾಕಿ ಹೊಡೆದ್ರು, ಭಮ್ಮ ಶಬ್ದ ಮಾಡಿದ್ರು. ಆ ಶಬ್ದ ಹಸುವಿನ ಕಿವಿ ಬಿತ್ತು. ಬಿದ್ದ ಕೂಡಲೇ ಆ ಶಬ್ದಾದಿ ವಿಜ್ಞಾನವು ಪ್ರತಿಕೂಲವಾಯಿತು. ಅದಕ್ಕೆ ಭಯ ಉಂಟು ಮಾಡುವಂತಹ ಶಬ್ದ, ಅಪಾಯಕಾರಿಯಾದಂತಹ ಶಬ್ದವನ್ನು ಕೇಳ್ತು. ಪ್ರತಿಕೂಲೇ ವಿಜ್ಞಾನೇ ಜಾತೆ. ಎಷ್ಟು ಜನ ಇದೆ? ಆ ಶಬ್ದಾದಿ ವಿಜ್ಞಾನವು ಪ್ರತಿಕೂಲವಾಗಿ ಉಂಟಾದಾಗ ಹಸು ಏನ್ ಮಾಡುತ್ತೆ? ಅಯಂ ಶಬ್ದ, ಈ ಶಬ್ದವು ಮಮ ಅನಿಷ್ಟ ಸಾಧನ, ನನಗೆ ಅನಿಷ್ಟವನ್ನ ಉಂಟು ಮಾಡುತ್ತದೆ. ಭಯ, ಹಸುವಿಗೂ ಭಯ, ಕತ್ತೆಗೂ ಭಯ, ಆನೆಗೂ ಭಯ. ಪರೀಕ್ಷೆ ಮಾಡಿ, 10 ಹಸು ಹುಲ್ ಮೇಯ್ತಾ ಇದೆ, ರೋಮತ್ಯವ ಪಟಾಕಿ ಹೊಡೆದ್ಬಿಡಿ, ಹೆದರ್ಕೊಂಡ್ಬಿಡಿ. ಈ ಶಬ್ದವು ನನಗೆ ಅನಿಷ್ಟವಾಗಿದೆ, ಇಷ್ಟವಲ್ಲ, ಇದರಿಂದ ನನಗೆ ತೊಂದರೆಯಾಗುತ್ತದೆ ಎಂದು ತಿಳಿದುಕೊಂಡು ಇತ್ಯಾದಿ ರೂಪೇ ಜ್ಞಾನೇ ಸಮುತ್ಪನ್ನೆ. ಒಂದು ಶಬ್ದವಾಯ್ತು, ಆ ಶಬ್ದವನ್ನು ಕಿವಿ ಕೇಳ್ತು, ಕಿವಿಯಿಂದ ಕರ್ಕಶವಾದಂತಹ ಶಬ್ದವನ್ನು ಕೇಳಿದಾಗ ಮನಸ್ಸಿನ ನರವಾಯ್ತು, ಈ ಶಬ್ದ ನನಗೆ ತೊಂದರೆ ಕೊಡ್ತಾ ಇದೆ, ಪ್ರಾಣಾಪಾಯವಾಗ್ತಾ ಇದೆ ಅಂತ ಜ್ಞಾನವಾದ ಮೇಲೆ ತತಃ ಶಬ್ದಾದೇಹೇ ನಿವರ್ತಂತೆ. ತತಃ ಅಂದರೆ ಶಬ್ದಾದಿ ಪಂಚಮಿ ಏಕವಚನ, ಆ ಶಬ್ದ ಅನ್ನುವಂತ ಅನಿಷ್ಟ ಸಾಧನದಿಂದ ನಿಮ್ಮ ದೂರ ಹೋಗ್ಬಿಡುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ನಿಮ್ಮ ಮನೆಯ ಬಾಗಿಲಿಗೆ ಹಸು ಬಂದಿರುತ್ತೆ, ನೀವು ಜೋರಾಗಿ ಮೈಕ್ ಹಾಕ್ಬಿಡಿ, ಸಡನ್ ಮೈಕ್ ಹಾಕ್ಬಿಟ್ರೆ ಹೆದರಿ ಓಡೋಗ್ಬಿಡುತ್ತೆ. ಯಾಕೆ? ಈ ಶಬ್ದ ನನಗೆ ಅನಿಷ್ಟವಾಗಿದೆ ಅಂತ ತಿಳ್ಕೊಂಡು. ಅನುಕೂಲೇ ಜಾತೆ, ಆ ಶಬ್ದ ಅನುಕೂಲವಾಗಿದೆ ಅಂತ ಹೇಳ್ಕೊಳ್ಳಿ. ಆಪ್ಯಾಯಮಾನವಾಗಿದೆ, ಬಾ ಮಾ ಬಂಗಾರಿ ಬಾಪುಟ ಅಂತ ಕರೀರಿ, ಮೃದುವಾಗಿ ಮಾತಾಡ್ಸಿ, ಹತ್ತು ಬರುತ್ತೆ. ಆ ಹಸುವಿಗೆ ಅನುಕೂಲವಾಗುವಂತಹ ಶಬ್ದವನ್ನ ನೀ ಬಳಸಿದಾಗ ಅನುಕೂಲೇ ಜಾತೆ ಅಯಂ ಶಬ್ದ ಮತ್ತೆ ಇಷ್ಟ ಸಾಧನ, ಈ ಶಬ್ದವು ನನ್ಗೆ ಇಷ್ಟವಾಗಿದೆ ಅಂತ ತಿಳ್ಕೊಡು. ಒಂದು ಉದಾಹರಣೆ ಕೊಡ್ತೇನೆ. ಹಸು ಬಂದಿರ್ ಮನೆಯ ಮುಂದೆ, ನೀವು ಒಳಗಡೆ ಬರ್ತಾ ಇದ್ದೀರ, ಬಾಳೆಹಣ್ಣು ತಗೊಂಡು ಹಸುವಿಗೆ ನಿಲ್ಲು ಬರ್ತೀನಿ, ಹಣ್ಣು ಕೊಡ್ತೀನಿ ಇನ್ನೆ. ಶಬ್ದ ಕಿವಿ ಬಿತ್ತು, ಮೃದುವಾದ ಶಬ್ದ, ಅದನ್ನು ಕೊಡುತ್ತೆ. ಈ ಶಬ್ದ ನನಗೆ ಇಷ್ಟವಾಗಿದೆ, ಈ ಶಬ್ದದ ಅನಂತರ ಇಷ್ಟವಾದಂತಹ ಪದಾರ್ಥವನ್ನ ತಂದ್ಕೊಡ್ತಾರೆ ಅಂತ ತಿಳ್ಕೊಡುತ್ತೆ. ನೋಡಿದ್ರ, ಹಸು ಬಂದಿದೆ, ಒಂದು ಖಾಲಿ ಡಬ್ಬ ತಗೊಂಡು ಡಬ ಡಬ ಅಂತ ಹೊರಬಿಡಿ, ಅದೇ ಬಿಟ್ಬಿಟ್ಟು ಮೃದುವಾದ ಭಾಷೆಯಲ್ಲಿ ಅದಕ್ಕೆ ಅರ್ಥವಾಗುತ್ತೋ ಇಲ್ವಾ ಹಸುವಿಗೆ, ಬಂದೆ ಇರೋ ಬಾಳೆಹಣ್ಣು ಕೊಡ್ತೀನಿ ಬಾಮ್ಮ ಅಂತ ಒಂದು ಬಿಟ್ರೆ, ಓಹೋ ಇದು ನನ್ಗೆ ಇಷ್ಟ ಸಾಧನವಾಗಿರುವ ಶಬ್ದ ಎಂದು ತಿಳಿದುಕೊಂಡು ಇತ್ಯಾದಿ ರೂಪೇ ಜ್ಞಾನೇ ಸಮುತ್ಪನ್ನೇತು, ಇದೇ ಮುಂತಾಗಿರುವ ಜ್ಞಾನವು ಉಂಟಾದರೆ ಪ್ರವರ್ತಂತೆ, ಆ ಕಡೆಗೆ ಹೋಗುತ್ತೆ. ಇನ್ನು ಒಂದು ಉದಾಹರಣೆ ಕೊಡ್ತೀನಿ. ರೂಪ, ಒಂದು ನಾಯಿ ಇದೆ, ನಾಯಿ ಮುಂದೆ ಚಿರತೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ಒಂದು ನಾಯಿ ಬಂದ್ ಚಿರತೆ, ಆ ಚಿರತೆಯನ್ನ ನೋಡಿದ ನಾಯಿ, ಓಹೋ ಈ ಚಿರತೆ ನನ್ನ ತಿಂದು ಹಾಕ್ಬಿಡುತ್ತೆ ಅಂತೇಳಿ ಓಡೋಗ್ಬಿಡುತ್ತೆ. ನಾಯಿ ಬರ್ತಾ ಇದೆ,
ನಾವು ಕೈನಲ್ಲಿ ಬಿಸ್ಕೆಟ್ ತಗೊಂಡು ಹೋಗ್ತಾ ಇದ್ದೇವೆ, ನಮ್ಮ ನೋಡುತ್ತೆ, ನಾಯಿ ಬಾಲ ಅಲ್ಲಾಡಿಸುತ್ತೆ. ನಮ್ಮ ಕೈಯಲ್ಲಿ ಬಿಸ್ಕೆಟ್ ಇರುವುದನ್ನ ಕಂಡು ನಾಯಿ ಸಂತೋಷದ ಮುಂದಕ್ಕೆ ಬರುತ್ತೆ. ಒಂದು ಚಿರತೆಯನ್ನ ಕಂಡಾಗ, ಹುಲಿಯನ್ನ ಕಂಡಾಗ ನಾಯಿ ಇದರ ಮೃತ್ಯು ಅಂತ ಹೋಗುತ್ತೆ. ನಮ್ಮ ಅನುಭವದಲ್ಲಿದೆ ಅಲ್ವೇ? ಇತ್ಯಾದಿ ರೂಪೇ ಜ್ಞಾನೇ ಸಮುತ್ಪನ್ನೇತು, ಇದೇ ಮುಂತಾಗಿರುವಂತಹ ರೂಪವಾದ ಜ್ಞಾನ ಉಂಟಾದರೆ ತಾದೃಶ ಶಬ್ದಾದೋ ಪ್ರವರ್ತಂತೆ, ಅಂತ ಶಬ್ದವೇ ಶಬ್ದ ಸ್ಪರ್ಶ ರೂಪ ರಸ ಗಂಧ ಮುಂತಾದದ್ದರಲ್ಲಿ ಅವುಗಳು ಪ್ರವರ್ತಂತೆ. ಅನಿಷ್ಟೇ ಶಬ್ದೇ ಸತಿ ನಿವರ್ತಂತೆ, ಇಷ್ಟೇ ಶಬ್ದೇ ಸತಿ ಪ್ರವರ್ತಂತೆ. ಶಬ್ದಕ್ಕಾಯ್ತು. ಇದೇ ತರ ಸ್ಪರ್ಶ ರೂಪ ರಸ ಗಂಧ ಇವುಗಳಲ್ಲಿಯೂ ಕೂಡ ಇಷ್ಟವಾದರೆ ಬರುತ್ತವೆ, ಅನಿಷ್ಟವಾದರೆ ಓಡೋಗುತ್ತವೆ. ಇದು ಪ್ರಸಿದ್ಧವಾಗಿದೆ. ತತ್ರ ಪ್ರತಿಕೂಲಾನುಕೂಲ ಜ್ಞಾನೇ ವಿಶೇಷ ರೂಪೇಣ ಸಮುದಾಹರತಿ ಯಥಾ ಇತ್ಯಾದಿನ ಭಗವಾನ್ ಭಾಷ್ಯಕಾರ. ಎಷ್ಟು ಚೆನ್ನಾಗಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಶಾಂಕರ ಭಾಷ್ಯವನ್ನ ವಿವರಿಸುತ್ತಾ ಮಧ್ಯೆ ಮಧ್ಯೆ ಶಂಕರರ ವಾಕ್ಯವನ್ನು ಉದಾಹರಿಸ್ತಾ ಇದ್ದಾರೆ. ಪ್ರತಿಕೂಲ ಅನುಕೂಲ ಜ್ಞಾನೇ, ಇದು ದ್ವಿತೀಯ ದ್ವಿವಚನ. ಪ್ರತಿಕೂಲಂಚ ಅನುಕೂಲ ಜ್ಞಾನಂಚ ಪ್ರತಿಕೂಲಾನುಕೂಲ ಜ್ಞಾನೇ. ಪ್ರತಿಕೂಲ ಜ್ಞಾನ ಅನುಕೂಲ ಜ್ಞಾನ, ಪ್ರತಿಕೂಲ ಜ್ಞಾನಂಚ ಅನುಕೂಲ ಜ್ಞಾನಂಚ ಪ್ರತಿಕೂಲಾನುಕೂಲ ಜ್ಞಾನೇ. ಪ್ರತಿಕೂಲ ಜ್ಞಾನ ಅನುಕೂಲ ಜ್ಞಾನಗಳನ್ನ ವಿಶೇಷ ರೂಪೇಣ, ವಿಶೇಷ ರೂಪದಿಂದ ಬಿಡಿಸಿ ಉದಾಹರತಿ, ಚೆನ್ನಾಗಿ ಉದಾಹರಿಸುತ್ತಾರೆ ಭಗವಾನ್ ಶಂಕರರು. ಯಥಾ ಮುಂತಾಗಿರುವ ವಾಕ್ಯದಿಂದ. ಈಗ ಶಾಂಕರ ಭಾಷ್ಯ. ಯಥಾ ದಂಡೋದ್ಯತಕರಂ ಪುರುಷಂ ಅಭಿಮುಖಮುಪಲಭ್ಯ ಮಾಂ ಹಂತುಮಯಂ ಇಚ್ಛತೀತಿ ಪಲಾಯಿತುಮಾರಭಂತೆ. ಯಥಾ ಚ ಹರಿತ ತೃಣ ಪೂರ್ಣಪಾಣಿಮುಪಲಭ್ಯ ತಂ ಪ್ರತಿ ಅಭಿಮುಖೀ ಭವಂತಿ ಇತಿ ಶಾಂಕರ ಅಧ್ಯಾಸ ಭಾಷ್ಯಂ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಂ. ಪೂಜ್ಯ ಸದ್ಗುರುಗಳೇ, ನಿಮ್ಮ ವೇದಾಂತಾಚಾರ್ಯರು, ನಿಜವಾದ ಜಗದ್ಗುರುಗಳು, ನಿಜವಾದ ಸನ್ಯಾಸಿ ಪುಂಗವರು, ನೀವೇ ನನ್ನ ಪಾದಿಗೆ ಅಪರ ಶಂಕರರು, ನಿಜವಾದ ಶಂಕರಾಚಾರ್ಯರು. ಅದ್ಭುತವಾಗಿದೆ. ಹೇಗೆ ಅಂದ್ರೆ, ಯಥಾ ಶಾಂಕರ ಭಾಷ್ಯ. ಒಬ್ಬ ಮನುಷ್ಯ ಬರ್ತಾ ಇದ್ದಾನೆ, ಹಸು ನೋಡ್ತಾ ಇದೆ. ಅವನು ಹೇಗಿದ್ದಾನೆ? ದಂಡ ಉದ್ಯತ ಕರಂ, ದಂಡೇನ ಉದ್ಯತಃ ಕರಃ ಯಸ್ಯ ಸಹ ದಂಡೋದ್ಯತ ಕರಃ ತಂ. ದಂಡವನ್ನು ಹಿಡ್ಕೊಂಡು, ಕೋಲ್ ಹಿಡ್ಕೊಂಡು ಉದ್ಯತ ಎತ್ಕೊಂಡಿದ್ದಾನೆ. ಕೋಲಿನಿಂದ ಎತ್ತಿಕೊಂಡಿರುವಂತಹ ಕರವನ್ನುಳ್ಳವನು ಬರೀ ಕೋಲ್ ಹಿಡ್ಕೊಂಡ್ ಬರ್ತಾ ಇಲ್ಲ, ಎತ್ಕೊಂಡ್ ಬರ್ತಾ ಇದ್ದೀನಿ. ನಿನ್ನನ್ನು ಕೋಪದಿಂದ ಹಸು ಏನೋ ತೊಂದರೆ ಕೊಟ್ಬಿಡ್ತು, ಒಂದು ಮಗುವನ್ನ ತಿವಿಡ್ಬಿಡ್ತು, ಮಗು ಬಿದ್ದು ಬಿಡ್ತು. ಹಸು ಗೊತ್ತಾಗಿಲ್ಲ, ಹಸು ಅಲ್ವೇ ಅದ. ಯಜಮಾನ ಬಂದ, ಅಪ್ಪ ಬಂದ, ದೊಡ್ಡ ಕೋಲ್ ತಗೊಂಡು ಬರ್ತಾ ಇದೆ ಎತ್ಕೊಂಡು. ಅವನನ್ನು ನೋಡ್ತು. ದಂಡೋದ್ಯತ ಕರಂ, ಕೈನಲ್ಲಿ ಕೋಲನ್ನ ಹಿಡ್ಕೊಂಡು ಎತ್ಕೊಂಡು ಬರ್ತಿರುವಂತಹ ಮನುಷ್ಯನನ್ನ, ಪುರುಷನನ್ನ ಅಭಿಮುಖಮುಪಲಭ್ಯ, ಅಭಿಮುಖಂ ತನ್ನ ಕಡೆಗೆ ಬರುತ್ತಿರುವಂತಹ ಮನುಷ್ಯನನ್ನ ಕಂಡು, ಹಾಗೆ ಅನ್ವಯ ಮಾಡ್ಕೋಬೇಕು ಅಂದ್ರೆ, ದಂಡೋದ್ಯತ ಕರಂ ಪುರುಷಂ ಅಭಿಮುಖಂ ಉಪಲಭ್ಯ. ಅನ್ವಯ ಸಾರವಾಗಿ ಇದ್ಬಿಟ್ಟೆ. ಅಭಿಮುಖ ಅಂದ್ರೇನು? ತನ್ನ ಎದುರಾಗಿ ಬರ್ತಾ ಇದ್ದಾರೆ.
ಅವ ಮನುಷ್ಯನನ್ನ ನೋಡಿ ಮಾಂ ನನ್ನನ್ನು ಅಂದ್ರೆ ಹಸುವನ್ನ ಅಥವಾ ಆಡನ್ನ ಅಥವಾ ಕುರಿಯನ್ನ ಅಯಂ ಇವನು ಹಂತ ಮಿಚ್ಚತಿ ಸಾಯಿಸಕ್ಕೆ ಇಷ್ಟಪಡ್ತಾನೆ, ಇವನು ನನ್ನ ಸಾಯಿಸ್ಬಿಡ್ತಾನೆ. ಅಷ್ಟೆಲ್ಲ ವೇದಾಂತ ಗೊತ್ತಿಲ್ಲ ಅದಕ್ಕೆ, ಆದ್ರೆ ಇನ್ಸ್ಟಿಂಕ್ಟ್ ಇದೆ. ಹೊಡಿತಾನೆ, ಹೊಡೆದು ಬಿಟ್ಟು ಸತ್ತೋಗ್ತೀನಿ ನಾನು. ಅಯಂ ಈ ಮನುಷ್ಯನು ಯಾರು? ದಂಡೋದ್ಯತಕರ ಪುರುಷ ಮಾಂ ಹಂತು ಮಿಚ್ಚತಿ ನನ್ನನ್ನ ಕೊಲ್ಲುವುದಕ್ಕೆ ಇಚ್ಛೆ ಪಡು. ಹನ ಹಿಂಸಾಗತ್ಯೋ ಧಾತು ಕೊಲ್ಲುವುದಕ್ಕೆ ಇಚ್ಛೆ ಪಡುತ್ತಾನೆ ಇತಿ ಎಂದು ತಿಳಿದುಕೊಂಡು ಪಲಾಯಿತು ಮಾರವಂತೆ ಓಡ್ ಹೋಗುತ್ತೆ. ನಾವು ನೋಡಿದ್ದೇವೆ ಲೋಕದಲ್ಲಿ, ಏನು ಹರಿವಿದ್ದೇವೆ, ಉದ್ದಿನ ಬೇಳೆ, ಹಪ್ಪಳ, ತರಕಾರಿಗಳು. ತರಕಾರಿ ತಿನ್ಲಿಕ್ಕೆ ಬರುತ್ತೆ, ಕೋಲಿ ಎತ್ತಿ ಓಡೋಗ್ಬಿಡುತ್ತೆ. ಇದನ್ನ ಚೆನ್ನಾಗಿ ನೋಡಿದ್ದೇನೆ ನಾನು. ಈ ತರಕಾರಿ ಅಂಗಡಿಗಳಿಗೆಲ್ಲ ಅಲ್ಲಿ ತುರಿನಲ್ಲಿ ಟೊಮೆಟೊ ಇಟ್ಟಿರ್ತಾರೆ, ಅವ್ರ ಒಳಗಡೆ ಇರ್ತಾರೆ, ಹಸು ಬರುತ್ತೆ, ಟೊಮೆಟೊ ತಿಂತಾ ಇರುತ್ತೆ. ಅವನಿಗೆ ಗೊತ್ತಾಗುತ್ತೆ, ಯಜಮಾನ ನೋಡಿ ದೊಡ್ಡ ಕೋಲ್ ಓಡ್ ಬರ್ತಾರೆ, ಬಂದ್ಕೊಳ್ಳೆ ಓಡೋಗ್ಬಿಡುತ್ತೆ. ಯಾಕೆ? ಇವನು ನನ್ನನ್ನ ಕೊಲ್ಲುತ್ತಾನೆ. ರಸ್ತೆ ಗಾಡಿಯಲ್ಲಿ ಟೊಮೆಟೊ ಹಣ್ಣು, ಬದನೆಕಾಯಿ, ಸೊಪ್ಪು ಮಾರಾಟ ಮಾಡ್ತಿರ್ತಾರೆ. ವ್ಯಾಪಾರಿ ಮಾರಾಟ ಮಾಡುವವನು ಯಾರು ಬೇಕು ಅಂದ್ರು ಬದನೆಕಾಯಿ ಕೊಡ್ತಾ ಇರ್ತಾರೆ. ಹಸು ಬಂದ್ಬಿಟ್ಟು ಟೊಮೆಟೊ ತಿಂತಾ ಇರುತ್ತೆ, ಕೋಲಿ ಇಟ್ಕೊಂಡಿರ್ತಾರೆ. ಕೋಲಿ ಎತ್ತಿದ ಕೂಡಲೇ ಹೊಡಿಬೇಕಾಗಿಲ್ಲ. ಕೋಲಿ ಎತ್ತು ಬಿಟ್ರೆ ಓಹೋ ಇವನು ನನ್ನನ್ನು ಕೊಂದು ಹಾಕ್ಬಿಡ್ತಾನೆ ಅಂತ ತಿಳ್ಕೊಂಡು ಪಲಾಯನ ಓಡುವುದಕ್ಕೆ ಆರವಂತೆ ಪ್ರಾರಂಭ ಮಾಡುತ್ತೇವೆ ಎಲ್ಲವೇ. ಇದು ಶಾಂಕರ ಭಾಷ್ಯ. ಇದಕ್ಕೆ ಗುರುಗಳ ವ್ಯಾಖ್ಯಾನ ತದೇ ತದೇ ಪ್ರತಿಕೂಲ ಜ್ಞಾನೇ ಸಮುತ್ಪನ್ನೆ ವಿಷಯಾತ್ ನಿವರ್ತಂತೆ ಇತ್ಯಸ್ಯ ಉದಾಹರಣಂ. ಇದು ಪ್ರತಿಕೂಲ ಜ್ಞಾನ ಉಂಟಾದಾಗ ಆಗುವಂತ ಪಲಾಯನ ವಿಚಾರ. ಪ್ರತಿಕೂಲ ಜ್ಞಾನ ಆ ಹಸುವಿಗೆ ಗೊತ್ತಾಯ್ತು, ಇದು ನನಗೆ ಪ್ರತಿಕೂಲವಾಗಿರುವ ತಿಳುವಳಿಕೆ. ಯಾವುದು? ಅವನು ಕೋಲ್ ಎತ್ಕೊಂಡು ಬರ್ತಾ ಇದ್ದಾನಲ್ಲ, ಕಣ್ಣಿಂದ ನೋಡ್ತಾ ಇದ್ದೇನೆ, ಇದು ನನಗೆ ಪ್ರತಿಕೂಲ ಅನಿಷ್ಟವಾಗಿರುವಂತ ತಿಳುವಳಿಕೆ ಉಂಟಾಯ್ತು ಅಂತ ತಿಳ್ಕೊಂಡು ವಿಷಯ ಟೊಮೆಟೊ ತಿಂತಾ ಇರುತ್ತೆ, ಬಿಟ್ಟು ಓಡೋಗುತ್ತೆ. ಏನು ಹಣ್ಣು ತಿಂತಾ ಇರುತ್ತೆ, ಬಿಟ್ಟು ಓಡೋದು. ವಿಷಯ ಅಂತಂದ್ರೆ ಕಣ್ಣು ಮುಂದೆ ಏನ್ ವಿಷಯ ಇರುತ್ತೋ ಅದು ಕುಂಬಳಕಾಯಿ ಇರ್ಬಹುದು, ಬದನೆಕಾಯಿ ಇರ್ಬಹುದು, ಬಾಳೆಹಣ್ಣಿರ್ಬಹುದು ಅಥವಾ ಕಿತ್ಲೆ ಹಣ್ಣಿರ್ಬಹುದು. ಆ ವಿಷಯವನ್ನ ಬಿಟ್ಟು ನಿವರ್ತಂತೆ ಅಂದ್ರೆ ವಾಪಸ್ ಹೋಗುತ್ತೆ. ನಿಶ್ಚಯೇನ ವರ್ತಂತೆ ಅಂತ ಅರ್ಥವಲ್ಲ, ನಿವರ್ತಂತೆ ಎನ್ನುವಂತಹದ್ದು ಇದು ವಿಶೇಷವಾದ ಅರ್ಥ. ಗುರು ಹೇಳ್ತಾ ಇದ್ರು, ಉಪಸರ್ಗ ಸೇರಿಸುವುದರಿಂದ ಧಾತುವಿನ ಮೂಲ ಅರ್ಥ ಬಿಟ್ಟು ಹೋಗುತ್ತದೆ. ಉಪಸರ್ಗೇಣ ಧಾತ್ವರ್ಥ ಬಲಾದನ್ಯತ್ರ ನೀಯತೆ. ವಿಹಾರಾಹಾರ ಸಂಹಾರ ಪ್ರಹಾರ ಪರಿಹಾರವಚೆ. ಶ್ಲೋಕ ಹೇಳಿದ್ದು ಅರ್ಥ ಸುಲಭವಾಗಿದೆ, ಬೇಡ. ಉಪಸರ್ಗೇಣ ಧಾತ್ವರ್ಥ ಬಲಾದನ್ಯತ್ರ ನೀಯತೆ. ವಿಹಾರಾಹಾರ ಸಂಹಾರ ಪ್ರಹಾರ ಪರಿಹಾರವತಿ. ಚೆನ್ನಾಗಿದೆ. ಪ್ರತಿಕೂಲ ಜ್ಞಾನೇ ಸಮುತ್ಪನ್ನೆ. ಆ ಹಸುವಿಗೆ ಪ್ರತಿಕೂಲವಾಗಿರುವ ಅನಿಷ್ಟವಾಗಿರುವಂತಹ ಜ್ಞಾನವು ಉಂಟಾದಾಗ ವಿಷಯಾತ್ ಆ ವಿಷಯದಿಂದ ನಿವರ್ತಂತೆ ಬಿಟ್ಟೋಗುತ್ತೆ. ಇತಿ ಅಸ್ಯ ಉದಾಹರಣಂ. ಇದು ಪ್ರತಿಕೂಲ ಜ್ಞಾನಕ್ಕೆ ಉದಾಹರಣೆ. ಯಥಾಚ ಇನ್ನೊಂದು ಹರಿತ ತೃಣ ಪೂರ್ಣ ಪಾಣಿ ಮುಪಲಭ್ಯ. ಚೆನ್ನಾಗಿದೆ. ತತಃ ಪ್ರವರ್ತಂತೆ ಪ್ರತ್ಯಭಿಮುಖೀ ಭವಂತಿ. ಇನ್ನು ಇಷ್ಟ ಜ್ಞಾನಕ್ಕೆ ಹರಿತ ತೃಣ ಪೂರ್ಣ ಪಾಣಿ ಶರ ಬರೀತಾರೆ. ಹರಿತ ಅಂದ್ರೆ ಗ್ರೀನ್, ಹಸಿರಾಗಿರುವ, ತೃಣ ಹುಲ್ಲು, ಹುಲ್ಲಿನಿಂದ ಪೂರ್ಣವಾಗಿರುವಂತಹ ಕೈ ಭರ್ತಿ ಹುಲ್ಲಿಟ್ಕೊಂಡಿದ್ದಾನೆ.
ಹಸಿ ಹುಲ್ಲು, ಹಸಿರು ಹುಲ್ಲು, ಹಸಿರು ಹುಲ್ಲು ಕೈಯಲ್ಲಿ ಹಿಡ್ಕೊಳ್ತಾರೆ. ಅವನನ್ನ ಉಪಲಭ್ಯ ನೋಡಿ ಹಸು ಬರ್ತಾ ಇಲ್ಲ, ಕರೀತಾ ಇದ್ದಾರೆ, ಬರ್ತಾ ಇಲ್ಲ. ಅದನ್ನು ಕರೆಸ್ಬೇಕಾದ್ರೆ ತನ್ನ ಕೈನಲ್ಲಿ ಎಳೆಯ ಹಸುರಾಗಿರುವ ಹುಲ್ಕಂತೆ ಇಟ್ಕೊಂಡ್ಬಿಟ್ರೆ ಅವನನ್ನ ನೋಡಿ ಹಸು ಅವನ ಕಡೆ ಬರುತ್ತೆ. ಘಾಸಸ್ಯ ಇಷ್ಟ ಸಾಧನತ ಮನುಸೃತ್ಯ. ಘಾಸ ಅಂದ್ರೆ ಮೇವು, ಹುಲ್ಲು. ಹುಲ್ಲು ತನಗೆ ಇಷ್ಟವಾದ ಸಾಧನ. ನೋಡಿ ಪಾಪ, ಹಸುವಿಗೂ ಕೂಡ ಇಷ್ಟ ಅನಿಷ್ಟ ಭ್ರಮೆ ಉಂಟು. ಹುಲ್ಲು ಇಷ್ಟ, ಕೋಲು ಅನಿಷ್ಟ. ಘಾಸಸ್ಯ ಆ ಮೇವು ಇಷ್ಟ ಸಾಧನದ ಇಷ್ಟಕ್ಕೆ ಸಾಧನವಾಗಿದೆ ಎನ್ನುವುದನ್ನ ಅನುಸ್ಮೃತ್ಯ ಮನಸ್ಸಿನಲ್ಲಿ ತಂದುಕೊಂಡು ನೂನಂ ಅಯಂ ಮಾಂ ಚಾರಯಿತು ಮಿಚ್ಛತಿ. ಇವನು, ಈ ಮನುಷ್ಯನು ಮಾಂ ನನ್ನನ್ನು ಚಾರಯಿತು ಮೇಯಿಸು, ಗ್ರೇಸ್ ಮೇಯಿಸುವುದಕ್ಕೆ. ಹಸು ನೋಡುತ್ತೆ, ಹುಲ್ತಿ ತೋರಿಸ್ತಾ ಇದ್ದಾನೆ, ಇವನು ನನಗೆ ಹುಲ್ ಕೊಡ್ತಾನೆ, ಮೇಯಿಸ್ತಾನೆ ಅಂತ ತಿಳ್ಕೊಂಡು ಅಯಂ ಇವನು ನೂನಂ ನಿಜವಾಗಿಯೂ ಮಾಂ ನನ್ನನ್ನ ಚಾರಯತಿ ಓಡಾಡಿಸ್ತಾನೆ. ಅಲ್ಲಿ ಹಸು ಬಿತ್ತುಬಿಟ್ಟು ಇವನು ಮೊಬೈಲ್ ನೋಡ್ತಾ ಇರ್ತಾನೆ, ನನಗೆ ಒಳ್ಳೆ ಹುಲ್ ಸಿಗುತ್ತೆ ಅಂತ ತಿಳ್ಕೊಂಡು ಅವನ ಹತ್ರ ಬಂದು ಎಲ್ಲಿ ಹೋಗ್ತಾನೋ ಅಲ್ಲಿಗೆ ಹೋಗ್ತಾನೆ. ಅವನು ಹಸುವನ್ನು ಕರ್ಕೊಂಡು ಜಮೀನ್ವರೆಗೂ ಹೋದ. 50 ಹೆಜ್ಜೆ ಬಂತು, ಅಲ್ಲಿ ಬಿಟ್ಬಿಡ. ಅನ್ಕೊಳ್ಳುತ್ತೆ, ನನ್ ಬಹಳ ಒಳ್ಳೆಯವನಿವನು, ಇವನು ನಿಜವಾಗಿಯೂ ನನ್ನನ್ನ ಚಾರಯತಿ, ಇಲ್ಲಿ ಮೇಯಿಸುತ್ತಾನೆ ಎಂದು, ಚಾರಯಿತು ಮಿಚ್ಛತಿ ಮೇಯಿಸುವುದಕ್ಕೆ ಇಷ್ಟಪಡುತ್ತಾನೆ ಎಂದು ಪ್ರತ್ಯಾಶಯ ಹೆಚ್ಚಿನ ಆಸೆಯಿಂದ ತಂ ಪುರುಷ ವಿಶೇಷಂ ಪ್ರತಿ ವಿಶೇಷ ಪುರುಷನ ಹತ್ತಿರಕ್ಕೆ ಅಭಿಮುಖಿ ಭವಂತಿ ಹತ್ತಿರಕ್ಕೆ ಬರುತ್ತೆ. ನಾನು ನೋಡಿದ್ದೇನೆ, ಆಶ್ಚರ್ಯವಿಲ್ಲ. ನಾಯಿ ಎಲ್ಲೋ ಇರುತ್ತೆ, ಬಿಸ್ಕೆಟ್ ಹಾಕಿ ಹತ್ತಿರದಲ್ಲಿ ಬರುತ್ತೆ, ಒಳಗೆ ಬರುತ್ತೆ, ಗೇಟ್ ಒಳಗೆ ಬರಕ್ಕೆ ಇಷ್ಟಪಡುತ್ತೆ. ಒಂದು ಕೋಲ್ ತಗೊಳ್ಳಿ ಓಡೋಗ್ಬಿಡುತ್ತೆ ಅಷ್ಟೇ. ಇಷ್ಟವಾದಂತ ಬಿಸ್ಕೆಟ್ ಹಾಕಿದ್ರೆ ಬರುತ್ತೆ, ಈ ದೊಣ್ಣೆ ಇಟ್ಕೊಂಡು ಓಡೋಗ್ಬಿಡುತ್ತೆ. ಯಾಕೆ? ಅಷ್ಟೇ ಹಣ್ಣಿ ಬರುತ್ತೆ. ಸದೇ ತತೆ ಇದು ಅನುಕೂಲ ಜ್ಞಾನೇ ಸಮುತ್ಪನ್ನೇ ವಿಷಯೇ ಪ್ರವರ್ತಂತೆ ಇತ್ಯಸ್ಯ ಉದಾಹರಣೆ. ಈ ಉದಾಹರಣೆ ಅನುಕೂಲವಾದ ಜ್ಞಾನ ಉಂಟಾದಾಗ ಇದು ನನಗೆ ಬಹಳ ಒಳ್ಳೆಯದು, ಇದರಿಂದ ಅನುಕೂಲವಾಗುತ್ತದೆ ಎನ್ನುವಂತ ಅರಿವು ಉಂಟಾಗಲಾಗಿ ವಿಷಯೇ ಪ್ರವರ್ತಂತೆ, ಆ ವಿಷಯದಲ್ಲಿ ಪ್ರವರ್ತಂತೆ ಮುಂದುವರಿಯುತ್ತವೆ ಎನ್ನುವುದಕ್ಕೆ ಉದಾಹರಣೆ ಆಯ್ತು. 2 ಉದಾಹರಣೆ ಕೊಡಿ. ಮುಂದಿನ ವಿಚಾರ, ನಾನು ಭವತ್ವೇವಂ ಪಶ್ವಾದೀನಾಂ ಯೇ ವಿವೇಕಹೀನಾಃ ಪುರುಷೇಷು ಪುನಃ ವ್ಯುತ್ಪನ್ನ ಚಿತ್ತೇಷು ಕಿಮಾಯಾತಂ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ಒಗ್ಗರಣೆ, ಎಲ್ಲಾ ಮಹಾತ್ಮನು ಒಗ್ಗರಣೆ ಹಾಕಿದ್ದಾರೆ. ಭಗವಾನ್ ಶಂಕರರು ವೇದಾಂತ ಪ್ರಸ್ಥಾನತ್ರಯಿ ಗ್ರಂಥಗಳಿಗೆ ಭಾಷ್ಯವನ್ನ ಬರೆದು ಒಳ್ಳೆ ಒಗ್ಗರಣೆ ಹಾಕಿದ್ದಾರೆ. ಭಗವಾನ್ ಸುರೇಶ್ವರಾಚಾರ್ಯರು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ವೇದಾಂತ ವಿಚಾರವನ್ನು ಆರಿಸಿಕೊಂಡು ಅದರಲ್ಲಿ ಅದ್ಭುತವಾದಂತಹ ಒಗ್ಗರಣೆ ಹಾಕಿದ್ದಾರೆ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಶಾಂಕರ ಭಾಷ್ಯಕ್ಕೂ ಗೌಡಪಾದಿಯ ಕಾರಿಕೆಗಳಿಗೂ ಸುರೇಶ್ವರಾಚಾರ್ಯರ ನೈಷ್ಕರ್ಮ್ಯ ಸಿದ್ಧಿಗೂ ಕೂಡ ಅದ್ಭುತವಾದ ತುಪ್ಪದ ಒಗ್ಗರಣೆ. ತುಪ್ಪ ಅದರಲ್ಲಿ ಇನ್ನೇನು ಹಾಕ್ತಾರೆ? ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಕೇಸರಿ, ನನಗೆ ಗೊತ್ತಿಲ್ಲ, ಹಾಕ್ಬಿಟ್ರೆ ಪಾಯಸ ಘಮ್ಮಂತಿರುತ್ತೆ. ಒಗ್ಗರಣೆ ಹಾಕ್ತಾ ಇದ್ದಾರೆ. ನಾನು ಸ್ವಾಮಿ ಸರಿ ನೀವು ಹೇಳಿದ್ದು ಭವತು ಆಗ್ಲಿ,
ಪಶ್ವಾದೀನಾಂ ಏವಂ ಭವತು, ಪಶುಗಳಿಗೆ ಆಗಬಹುದು. ಪಶುಗಳ ವ್ಯವಹಾರವನ್ನ ನೋಡಿದಾಗ ಹೇಳಿದ್ದೆಲ್ಲ ಸರಿ. ಈ ಉದಾಹರಣೆಯನ್ನ ನೀವು ಯಾಕೆ ಕೊಡ್ತಾ ಇದ್ದೀರಾ? ಯಾರು ವಿವೇಕಿಗಳೋ ಬುದ್ಧಿವಂತರೋ ಪುರುಷರೋ ಅವರಿಗೆ ಸಂಬಂಧವಿದೆಯಾ? ಪಶುಗಳಾದ್ರೆ ಪಶ್ವಾದೀನಾಂ ವಿವೇಕಹೀನಾನಾಂ, ಅಬ್ಬ ಪಶುಗಳು ವಿವೇಕಹೀನ. ನಾನು ಭವತ್ವೇವಂ ಪಶ್ವಾದೀನಾಂ ಯೇ ವಿವೇಕಹೀನಾಃ ಯೇ ಪಶ್ವಾದಯಃ ವಿವೇಕಹೀನಾಃ ತೇಷಾಂ ಭವತಿ. ವಿವೇಕವಿಲ್ಲದ ಇನ್ಸ್ಟಿಂಕ್ಟ್ ನಿಂದಲೇ ಕೆಲಸ ಮಾಡುತ್ತಿರುವಂತ ಪಶು ಪಕ್ಷಿಗಳ ವಿಷಯಕ್ಕೆ ಆಗಬಹುದು. ಆದರೆ ಪುರುಷೇಶ ಪುನಃ, ಪುರುಷರು ಯಾರು? ಮಹಾಮೇಧಾವಿಗಳು. 10 ಮನೆ ಕಟ್ಟಿದ್ದಾನೆ, ಪ್ರಪಂಚವನ್ನೆಲ್ಲ 10 ಸಲ ಸುತ್ತಾಡಿದ್ದಾನೆ, 16 ಭಾಷೆಗಳಲ್ಲಿ ಮಾತಾಡ್ತಾನೆ, ಒಳ್ಳೆ ವಾಗ್ಮಿ. ಇಂಥ ಪುರುಷರಿಗೆ ಈ ಉದಾಹರಣೆಯಿಂದ ಏನ್ ಬಂತು? ಬಹಳ ಜನ ಇದೆ. ಮಹಾತ್ಮರಾದ ಬ್ರಹ್ಮಜ್ಞಾನಿಗಳನ್ನ ವರ್ಣನೆ ಮಾಡಿದೆ. ಬ್ರಹ್ಮಜ್ಞಾನಿಗಳಿಗೆ ರಾಗದ್ವೇಷವಿಲ್ಲ, ಬ್ರಹ್ಮಜ್ಞಾನಿಗಳಿಗೆ ಕಾಮ ಕ್ರೋಧವಿಲ್ಲ, ಬ್ರಹ್ಮಜ್ಞಾನಿಗಳು ಎಲ್ಲರನ್ನು ಸಮಾನವಾಗಿ ಕಾಣ್ತಾರೆ ಅಂತ ಹೇಳ್ತಾ ಇದೆ. ಆ ಸಂದರ್ಭದಲ್ಲಿ ಪುಟ್ಟ ಮಗು ಉದಾಹರಣೆ ಕೊಟ್ಟು ನೋಡಿ. 6 ತಿಂಗಳು ಮಗು ಇದೆಯಲ್ಲ, ಅದಕ್ಕೆ ಮಾನಾಪಮಾನವಿಲ್ಲ, ಬೇಕು ಬೇಡಗಳಿಲ್ಲ, ರಾಗದ್ವೇಷಗಳಿಲ್ಲ ಅಂತ ಹೇಳ್ತಾ ಬಂದು. ಏನ್ ಸ್ವಾಮಿ, ಆ ಮಹಾತ್ಮರಾದ ಬ್ರಹ್ಮಜ್ಞಾನಿಗಳಲ್ಲಿ ಈ ಪುಟಾಣಿ 6 ತಿಂಗಳು ಮಕ್ಕಳಿಗೆ ಸಹಜ ಏನು ರಾಗದ್ವೇಷವಿಲ್ಲ ಇರುವುದು. ಆ ಮಗುವಿನ ಮುಂದೆ ನಾಗರ ಬರ್ತಾ ಇದೆ, ಭಯವಿಲ್ಲ. ಆ ಮಗುವಿನ ಕೊರಳಿಗೆ ಒಳ್ಳೆ ಬಂಗಾರ ಸರ ಹಾಕಿದ್ದೇವೆ, ಸಂತೋಷವಿಲ್ಲ ಅಂತ ಹೇಳ್ತಾರೆ. ಮಕ್ಕಳಿಗೆ ಆಗ್ಬಹುದು. ಈ ಮಕ್ಕಳ ಉದಾಹರಣೆಯನ್ನ ಆ ಮಹಾತ್ಮರಾದ ರಮಣ ಮಹರ್ಷಿಗಳಿಗೆ, ಮಹಾತ್ಮರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಗೆ ಹೇಗೆ ಹೇಳ್ತಾ ಇದ್ದೀರಾ ಅಂದರೆ ಸ್ವಾರಸ್ಯವಿದೆ. ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್, ಬಾಲ್ಯಂಚ ಪಾಂಡಿತ್ಯಂಚ ನಿರ್ವಿದ್ಯಾತ ಮುನಿ, ಅಮೌನಂಚ ಮೌನಂಚ ನಿರ್ವಿದ್ಯಾತ ಬ್ರಾಹ್ಮಣ. ಉಪನಿಷತ್ತುಗಳಲ್ಲಿ ಬ್ರಹ್ಮಜ್ಞಾನಿಗಳನ್ನ ಬಾಲ ಕರೆದಿದ್ದಾರೆ. ಆದ್ದರಿಂದ ಅದೇ ರೀತಿಯಲ್ಲಿ ಪಶ್ವಾದಿಗಳ ವ್ಯವಹಾರ ಹೀಗಿರಬಹುದು. ಯಾಕೆ? ವಿವೇಕಹೀನತ್ವ, ವಿವೇಕವಿಲ್ಲ. ಆದರೆ ಪುರುಷೇಶು, ಪುರುಷರಿಗೆ ವ್ಯುತ್ಪನ್ನ ಚಿತ್ತೇಸು, ಹೈಲಿ ಇಂಟೆಲಿಜೆಂಟ್, ಹೈಲಿ ಶ್ರೂಡ್, ಬಹಳ ಬಹಳ ಬುದ್ಧಿವಂತರು. ಅಂಥವರ ವಿಷಯದಲ್ಲಿ ಆ ಹಸುವಿನ ಉದಾಹರಣೆಯಿಂದ ಕಿಮಾಯಾತಂ ಏನ್ ಬಂತು? ಆ ಹಸುವಿಗೂ ಬುದ್ಧಿವಂತರಾದಂತಹ ಸೈಂಟಿಸ್ಟ್ಗೂ ಬುದ್ಧಿವಂತರಾದಂತಹ ಪ್ರೊಫೆಸರ್ಸ್ಗೂ ಏನ್ ಸಂಬಂಧ ಸ್ವಾಮಿ ಅಂತ ಕೇಳ್ತಾರೆ. ತತ್ರ ಆ ಪ್ರಶ್ನೆಗೆ ಉತ್ತರವನ್ನ ಭಗವಾನ್ ಶಂಕರರು ಹೇಳ್ತಾ ಇದ್ದಾರೆ. ಏವಂ ಪುರುಷ ಅಪಿ ವ್ಯುತ್ಪನ್ನ ಚಿತ್ತಾಃ ಇತ್ಯಾದಿನ ವಾಕ್ಯೇನ. ಆ ಉದಾಹರಣೆ ಪುರುಷರಿಗೆ ಹೊಂದುತ್ತದೆ ಎನ್ನುವುದು ಹೇಳುವುದಕ್ಕಾಗಿ ಇದೆ. ಏವಂ ಹೀಗೆ ಪುರುಷ ಅಪಿ, ಪುರುಷರೂ ಕೂಡ ಎಂತ ಪುರುಷರು ವ್ಯುತ್ಪನ್ನ ಚಿತ್ತಾಃ ಮಹಾ ಬುದ್ಧಿವಂತರಾದ ಮನುಷ್ಯರು ಕೂಡ ಎನ್ನುವಂತಹ ವಾಕ್ಯವನ್ನ ಭಗವಾನ್ ಶಂಕರರು ಹೇಳ್ತಾ ಇದ್ದಾರೆ. ಏಷಃ ಅತ್ರ ಅಭಿಪ್ರಾಯ. ಅತ್ರ ಈ ವಾಕ್ಯವನ್ನ ಬರೆದಿರುವಾಗ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಅಭಿಪ್ರಾಯವು ಏಷಃ ಇದು. ದಿಸ್ ಈಸ್ ದಿ ಇಂಟೆನ್ಷನ್ ಆಫ್ ಶಂಕರ. ಸತ್ಯಂ, ಎಸ್ ಹೌದು. ವ್ಯುತ್ಪನ್ನ ಚಿತ್ತಾಃ ವಿವೇಕಿನಃ ಮನುಷ್ಯಾಃ ಪಶ್ವಾದಯಸ್ತು ನ ತಥಾ ಇತಿ ಸತ್ಯಂ. ಬಾ ನೋಡಿ, ಸ್ವಾಮಿಗಳ ವಾಕ್ಯ ಇದು. ಹೌದು, ದಿಟ. ಪುರುಷರು ವ್ಯುತ್ಪನ್ನ ಚಿತ್ತರು, ಪುರುಷರು ವಿವೇಕಿಗಳು, ಪುರುಷರು
ಮಹಾಬುದ್ಧಿವಂತರು, ಪುರುಷರು ಮಹಾಮೇಧಾವಿಗಳು ದಿಟ. ಪಾಪ ಪಶುವಾದಿಗಳು ಹಾಗಲ್ಲ. ಪಶುಗಳು ವಿವೇಕಿಗಳಲ್ಲ, ಪಶುಗಳು ಮೇಧಾವಿಗಳು ಅಲ್ಲ, ಪಶುಗಳು ವ್ಯುತ್ಪನ್ನ ಚಿತ್ತರು ಅಲ್ಲ. ನೋಡಿ, ಮನುಷ್ಯ ಲಾಟ್ರಿಯಲ್ಲಿ 10 ಕೋಟಿ ಬಂತು ಅಂತ ಇಟ್ಕೊಳ್ಳಿ. 10 ಕೋಟಿ ರೂಪಾಯಿ ಬಂದ್ಬಿಟ್ರೆ ಉಪಾಯದಲ್ಲಿ ಒಂದ್ ಮನೆ ತಗೋತಾನೆ, ಒಂದ್ ಕಾರ್ ತಗೋತಾನೆ, ಡಿಪಾಸಿಟ್ ಮಾಡ್ತಾನೆ, ಮುಂದೆ ಮಕ್ಕಳು ಅನುಕೂಲ ವ್ಯವಸ್ಥೆ ಮಾಡ್ತಾನೆ. ಪಾಪ ಹಸು 50 ಬಾಳೆ ಹೇಳಿದ್ದೆ, 50 ಬಾಳೆ ಹಣ್ಣು ತಿನ್ಬಿಡ್ತಾರೆ. ನಾಳೆ ಇಟ್ಕೊಳ್ಬೇಕು ಅನ್ನುವಂತ ಬುದ್ಧಿ ಇಲ್ಲ. ನಿಜ, ಪಶುಗಳಿಗೆ ಬುದ್ಧಿ ಇಲ್ಲ, ಪುರುಷರಿಗೆ ಬುದ್ಧಿ ಉಂಟು. ಪಶುಗಳಿಗೆ ವಿವೇಕವಿಲ್ಲ, ಪುರುಷರಿಗೆ ವಿವೇಕ ಉಂಟು. ಪಶುಗಳು ವ್ಯುತ್ಪನ್ನ ಚಿತ್ತರಲ್ಲ, ಪುರುಷರು ವ್ಯುತ್ಪನ್ನ ಚಿತ್ತರು ಹೌದು. ಇಷ್ಟೂ ದಿಟ. ಆದರೆ ನೋಡಿ, ತಥಾಪಿ ಪುರುಷರಿಗೂ ಪಶುಗಳಿಗೂ ವೈಲಕ್ಷಣ್ಯ ತುಂಬಾ ಇದೆ. ಯಾವ ಅರ್ಥದಲ್ಲಿಯೂ ಸಾಮ್ಯವಿಲ್ಲ. ಹೌದು, ಆದರೂ ಇಲ್ಲಿ ವಿವಕ್ಷಿತಾಂಶವೇ ಬೇರೆ. ವಿವಕ್ಷಿತಾಂಶ ಅಂದೇನು? ವಕ್ತು ಇಷ್ಟ ವಿವಕ್ಷಿತ ವಿವಕ್ಷಿತಶ್ಚ ಅಸವಂಶಶ್ಚ ವಿವಕ್ಷಿತಾಂಶ ತಸ್ಮಿನ್ ತಥಾಪಿ ವಿವಕ್ಷಿತಾಂಶೇ ದೃಷ್ಟಾಂತ ದಾಷ್ಟಾಂತಿಕಯೋ ನಾಸ್ತಿ ವೈಷಮ್ಯಮಿತಿ. ಬ್ಯೂಟಿಫುಲ್. ಇದು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಹೃದಯವನ್ನ ಅರ್ಥ ಮಾಡಿಕೊಂಡು ನಮ್ಮಂತಹ ಜಿಜ್ಞಾಸು ಸಾಧಕರಿಗೆ ಬರೆಯುತ್ತಿರುವ ಸಚ್ಚಿದಾನಂದೇಂದ್ರ ಸರಸ್ವತಿ ಪೂಜ್ಯ ಸದ್ಗುರುಗಳವರ ಉಪದೇಶಾಮೃತ. ಮೇಲ್ನೋಟಕ್ಕೆ ಹಸುವಿಗೂ ಒಬ್ಬ ಮಹಾರಾಜನಿಗೂ ಯಾವ ಯಾವ ಸಾದೃಶ್ಯವೂ ಇಲ್ಲ. ಎತ್ತಿಗೂ ಒಬ್ಬ ಬುದ್ಧಿವಂತನಾದ ಸೈಂಟಿಸ್ಟ್ಗೂ ಯಾವ ಯಾವ ಸಾಮ್ಯವೂ ಇಲ್ಲ. ಆದರೆ ವಿವಕ್ಷಿತಾಂಶದಲ್ಲಿ ಸಾಮ್ಯ ಉಂಟು. ವಿವಕ್ಷಿತಾಂಶ ಏನ್ ಹೇಳ್ಬೇಕು ಅಂತ ಹೊರಟಿದ್ದಾರೆಯೋ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಮನಸ್ಸಿನಲ್ಲಿ ಏನ್ ಹೇಳ್ಬೇಕು ಅಂತ ಇದೆಯೋ ಆ ವಿಷಯದಲ್ಲಿ ಮಾತ್ರ ದೃಷ್ಟಾಂತಕ್ಕೂ ದಾಷ್ಟಾಂತಿಕಕ್ಕೂ ವೈಷಮ್ಯವೂ ಇಲ್ಲ. ತಥಾಪಿ ವಿವಕ್ಷಿತಾಂಶೇ ದೃಷ್ಟಾಂತ ದಾಷ್ಟಾಂತಿಕಯೋ ನಾಸ್ತಿ ವೈಷಮ್ಯಂ. ದೃಷ್ಟಾಂತ ದಾಷ್ಟಾಂತಿಕಗಳಿಗೆ ವೈಷಮ್ಯವಿಲ್ಲ, ಸಾಮ್ಯ ಉಂಟು. ಬೇರೆ ಉದಾಹರಣೆ ಕೊಡ್ತೇನೆ. ಒಬ್ಬ ದಡ್ಡ, ಏನು ಓದಿಲ್ಲ, ಅವನು ಸೈನ್ ಮಾಡಲಿಕ್ಕೆ ಹೊರಗಿಲ್ಲ, ಸ್ಕೂಲ್ಗೆ ಹೋಗಿಲ್ಲ, ಅವನು ಭಿಕ್ಷೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ಅಥವಾ ಮೂಟೆ ಹೊತ್ತು ಜೀವನ ಮಾಡ್ತಾ ಇದೆ. ಎಷ್ಟು ಮೂಟೆ ಹೊತ್ತು ಅನ್ನುವುದು ಗೊತ್ತಿಲ್ಲ ಅವನಿಗೆ, ಅಂತ ದಡ್ಡ. ಇನ್ನೊಬ್ಬ ದೊಡ್ಡ ಪ್ರೊಫೆಸರ್, ಮ್ಯಾಥಮ್ಯಾಟಿಷಿಯನ್, ಅವನಿಗೆ ಮ್ಯಾಥಮ್ಯಾಟಿಕ್ಸ್ ಮಾಡಿರುವಂತ ಸಂಶೋಧನೆಗಾಗಿ ನೋಬೆಲ್ ಪ್ರೈಸ್ ಬಂದಿದೆ. ಇಬ್ಬರು ಒಂದೆಯ ಅಲ್ಲ, ಇವನು ತುಂಬಾ ದಡ್ಡ, ತುಂಬಾ ಬುದ್ಧಿವಂತ. ಆದರೆ ಇಬ್ಬರಿಗೂ ಕೂಡ ಸಾಮ್ಯ ಉಂಟು. ಯಾವ ಅರ್ಥದಲ್ಲಿ? ಈ ದಡ್ಡನು ಹಸಿವಾದಾಗ ಊಟ ಮಾಡ್ತಾನೆ, ದೊಡ್ಡ ಮ್ಯಾಥಮ್ಯಾಟಿಷಿಯನ್ನು ಹಸುವಾದ ಊಟ ಮಾಡ್ತಾನೆ. ಊಟ ಹೇಗೆ ಮಾಡ್ತಾನೆ? ಈ ದಡ್ಡನು ಕೂಡ ಚಪಾತಿ ಕೊಟ್ರೆ ಪಾಪ ತಟ್ಟೆ ಇಲ್ಲ, ಕೈಯಲ್ಲಿ ಇಟ್ಕೊಂಡು ಚೂರು ಮಾಡ್ಕೊಂಡು ಬೆಟ್ಟಿನಿಂದ ಬಾಯಿ ಹಾಕೊಂಡು ತಿಂತಾನೆ. ಆ ಮ್ಯಾಥಮ್ಯಾಟಿಷಿಯನ್ನು ಡೇಟಾ ಬಂಗಾರದ ತಟ್ಟೆಯಲ್ಲಿ ಚಪಾತಿಯನ್ನ ಚೂರು ಮಾಡ್ಕೊಂಡು ಬಂಗಾರದ ಚಮಚದ ತಿನ್ನೋರು. ಇಬ್ಬರು ಚೂರು ಮಾಡ್ಕೊಂಡು ತಿಂತಾರ. ಅನಂತರ ಬಾಯಾರಿಕೆ ಆಗ್ತಾ ಇದೆ, ಇವನು ನೀರು ಕುಡಿತಾನೆ. ಯಾವ ದಡ್ಡ ಯಾವ ನೀರು ಕುಡಿತಾನೆ ಪಾಪ. ಅವನ್ ದೊಡ್ಡ ಮ್ಯಾಥಮ್ಯಾಟಿಷಿಯನ್ನು ನೀರು ಕುಡಿತಾನೆ. ಹಸಿವು ಬಾಯಾರಿಕೆಗಳಾದಾಗ ತಿನ್ನುವಾಗ ಕೈನಿಂದ ಇಬ್ರು ತಿಂತಾರೆ, ಬಾಯಿನಿಂದ ನೀರು ಕುಡಿತಾರೆ, ಸಳ್ಳೋದಿಟ್ಟು. ಆ ತರಹ ಸಾಮ್ಯ ಇದೆ. ಹಸು ಬಹಳ ನೀಚ ಪ್ರಾಣಿ, ವಿವೇಕರಹಿತ ಪ್ರಾಣಿ. ಪುರುಷರು ಮಹಾಬುದ್ಧಿವಂತ. ಆದರೆ ಇಬ್ಬರಿಗೂ ಕೂಡ
ಸಾಮ್ಯವಿಲ್ಲ ಎಂದು ಹೇಳಬಾರದು. ವಿವಕ್ಷಿತಾಂಶದಲ್ಲಿ ವೈಷಮ್ಯವೂ ಇಲ್ಲ. ಸರಿ. ಅಥ ಕೋಯಂ ವಿವಕ್ಷಿತಾಂಶ, ಇಬ್ಬರಿಗೂ ಕೂಡ ವಿವಕ್ಷಿತಾಂಶ ಯಾವ್ದು ಹಾಗಾದ್ರೆ ನೋಡಿ, ಒಂದು ಹಸು, ದೊಡ್ಡ ಮನುಷ್ಯ, ಇಬ್ಬರಿಗೂ ಕೂಡ ಸಾಮ್ಯ ಉಂಟು ಅನ್ನುವುದು ಹೇಗೆ? ಇಬ್ರು ಉಸಿರಾಡ್ತಾ ಇದ್ದಾರೆ, ಇಬ್ರು ಓಡಾಡ್ತಾ ಇದ್ದಾರೆ, ಇಬ್ಬರಿಗೂ ಹಸಿವು ಬಾಯಾರಿಕೆ ಆಗತ್ತೆ. ಹಸಿವಾದಾಗ ಅವನು ತಿಂತಾನೆ, ಇವುಗಳು ತಿನ್ನುತ್ತವೆ. ಬಾಯಾರಿಕೆ ಆದ್ರೆ ಅವನು ಕುಡಿತಾನೆ, ಇವನು ಕುಡಿಯುತ್ತವೆ. ಆಯಾಸವಾದಾಗ ಇಬ್ಬರು ಮೈಕೋತಾರೆ. ಹೌದಾ? ಅದೇ ರೀತಿಯಲ್ಲಿ ಇಲ್ಲಿ ಕೋಯಂ ವಿವಕ್ಷಿತಾಂಶ, ಹಸುವಿಗೂ ಪುರುಷನಿಗೂ ವಿವಕ್ಷಿತಾಂಶ ಯಾವುದು ಅನ್ನುವುದೇ ಹೇಳ್ತಾರೆ. ತದುಚ್ಯತೆ ವಿವಕ್ಷಿತಾಂಶ ಕಃ ಇತಿ ಪ್ರಶ್ನೆ ಕೃತೆ ಸತಿ ತಸ್ಯ ಇದಾನಿಂ ಪ್ರತಿವಚನ ಮುಚ್ಯತೆ. ತೇಪಿ ಖಲು ವ್ಯುತ್ಪನ್ನ ಚಿತ್ತಾಃ ಪುರುಷಾಃ ಕ್ರೂರ ದೃಷ್ಟೇನ ಆಕ್ರೋಶತಃ ಖಡ್ಗೋದ್ಯತ ಕರಾನ್ ಬಲವತಃ ಉಪಲಭ್ಯ ತಥೋ ನಿವರ್ತಂತೆ. ಶಾಂಕರ ಭಾಷ್ಯ ಎಷ್ಟು ಚೆನ್ನಾಗಿ, ಎಷ್ಟು ಸುಂದರವಾಗಿ, ಎಷ್ಟು ಮಾರ್ಮಿಕವಾಗಿ, ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಸುಸ್ಪಷ್ಟವಾಗಿ, ಎಷ್ಟು ಗಂಭೀರವಾಗಿ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶಂಕರರು ಬರೆದಿರುವ ಅಧ್ಯಾಸ ಭಾಷ್ಯದಲ್ಲಿರುವ ಒಂದೊಂದೇ ವಾಕ್ಯವನ್ನ ಪದವನ್ನ ತೆಗೆದುಕೊಂಡು ವಿವರಿಸ್ತಾ ಇದ್ದಾರೆ ಸ್ವಾಮಿ. ಇಡೀ ಪ್ರಪಂಚದಲ್ಲಿ ಸದ್ಯಕ್ಕೆ ಭಾರತ ದೇಶದಲ್ಲಿ ಬೇಡ, ಇಡೀ ಭೂಮಂಡಲದಲ್ಲಿ ಶಂಕರರು ರಚಿಸಿರುವ ಅಧ್ಯಾಸ ಭಾಷ್ಯಕ್ಕೆ ಇಷ್ಟು ದೀರ್ಘವಾಗಿ, ಸುಸ್ಪಷ್ಟವಾಗಿ, ಸುಂದರವಾಗಿ, ವಿದ್ವತ್ಪೂರ್ಣವಾಗಿ, ಸರಳವಾಗಿ ವ್ಯಾಖ್ಯಾನ ಮಾಡಿರುವಂಥ ಮಹಾತ್ಮರು ಯಾರು ಇಲ್ಲ. ನನ್ನ ಪರಿಚ್ಛಿನ್ನ ಬುದ್ಧಿ ನನ್ಗನ್ಸುತ್ತೆ, ಯಾರೋ ಬರ್ದಿರುವ ಭಕ್ತಿ ಕಾಮಗೆ ಅದ್ಬೇರೆ ಎಷ್ಟು ಆಳವ ಬರೀತಾರೆ. ಆದ್ದರಿಂದಲೇ ನಾವು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರನ್ನ ಅಭಿನವ ಶಂಕರ ಅಂತ ಕರೀತೇವೆ. ಯಾವ ಅರ್ಥದಲ್ಲಿ? ಶಂಕರಾಚಾರ್ಯರ ಹೃದಯವನ್ನು ಅರ್ಥ ಮಾಡಿಕೊಂಡು ಶಾಂಕರ ಅಧ್ಯಾಸ ಭಾಷ್ಯವನ್ನ ಇಷ್ಟು ಚೆನ್ನಾಗಿ ವಿವರಿಸ್ತಾ ಇದ್ದಾರಲ್ಲ, ಈ ಅರ್ಥದಲ್ಲಿ ಅವನನ್ನ ನಾವು ಅಪರ ಶಂಕರರು, ಅಭಿನವ ಶಂಕರರನ್ನು ಕರಿತೇವೆಯೇ ಹೊರತು ಇನ್ಯಾವ ಅರ್ಥದಲ್ಲೂ ಅಲ್ಲ. ತೇಪಿ ಖಲು ವ್ಯುತ್ಪನ್ನ ಚಿತ್ತಾಃ ಪುರುಷಾಃ, ಹೇಗೆ ಹಸುಗಳು ಅನಿಷ್ಟವನ್ನು ಹೆಸರು ಓಡೋಗುತ್ತೋ ಅದೇ ರೀತಿಯಲ್ಲಿ ಅವರೂ ಕೂಡ, ತೇಪಿ ಅವರೂ ಕೂಡ, ಯಾರು? ವ್ಯುತ್ಪನ್ನ ಚಿತ್ತಾಃ, ಹೈಲಿ ಮೆಚೂರ್ಡ್, ಹೈಲಿ ಇಂಟೆಲಿಜೆಂಟ್ ಅಂತ ಪುರುಷರು ಕೂಡ ಕ್ರೂರ ದೃಷ್ಟೀನ, ಎಲ್ಲ ದ್ವಿತೀಯ ಬಹುವಚನ. ಕ್ರೂರ ದೃಷ್ಟಿ ಯೇಷಾಂ ತೇ ಕ್ರೂರ ದೃಷ್ಟಯಃ ಪುಲ್ಲಿಂಗ, ತೇಷಾಂ ಕ್ರೂರ ದೃಷ್ಟ ದ್ವಿತೀಯ ಬಹುವಚನ. ತಾನ್ ಕ್ರೂರ ದೃಷ್ಟೀನ್, ಕಣ್ಣನ್ನ ಕೆಂಪಿ ಮಾಡಿಕೊಂಡು ಕೋಪದ ಕಣ್ಣುಳ್ಳವರಾಗಿ ಆಕ್ರೋಶತಃ ಬೈಯುತ್ತ ನಿನ್ನನ್ನ ಸಾಯಿಸ್ಬಿಡ್ತೀನಿ, ನೀನು ಕೊಂದು ಹಾಕ್ಬಿಡ್ತೀನಿ ಅಂತ ಹೇಳಿ ಹೊರಟು ಮಾತನಾಡುತ್ತಾ ಖಡ್ಗೋದ್ಯತ ಕರಾನ್, ಕೈಯಲ್ಲಿ ಕತ್ತಿದ್ದಂಗೆ ನೀನು ಕತ್ತ ಸಾಕ್ಬಿಡ್ತೀನಿ ಅಂತ ಬಂದ ಒಬ್ಬ. ಏನೋ ಗಲಾಟೆ ಇತ್ತು, ಆಸ್ತಿ ಪಾಸ್ತಿ ಗಲಾಟೆ, ಯಾವುದೋ ಗಲಾಟೆ. ಆ ಗಲಾಟೆಯಿಂದ ತನ್ನ ಶತ್ರುವನ್ನ ಕಂಡು ನಿನ್ನನ್ನ ಇವಾಗ ತುಂಡು ಮಾಡ್ಬಿಡ್ತೀನಿ ಅಂತ ಕೋಪ ಮಾಡ್ಕೊಂಡು ಮಾತನಾಡ್ತಾ ಖಡ್ಗ ಉದ್ಯತ ಕರಾನ್, ಖಡ್ಗೇನ ಉದ್ಯತಃ ಕರಃ ಯೇಷಾಂತೆ, ಕತ್ತಿಯನ್ನ ಎತ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇದ್ರೆ ಬಲವತಃ, ಸ್ವಲ್ಪ ಜೋರಾಗಿದ್ದಾನೆ ಇವನು, ದುರ್ಬಲ. ಆ ಬಂದಿರುವಂತ ಬಲವಾನ್, ಬಲವತಃ ಎನ್ನುವಂತಹದ್ದು ದ್ವಿತೀಯ ಬಹುವಚನ ರೂಪ. ಬಲಂ ಯಸ್ಯ ಸಹ ಬಲವಾನ್, ಬಲಂ ಯೇಷಾಂತೆ ಬಲವಂತಃ
ಬಲವಾನ್ ಬಲವಂತೌ ಬಲವಂತಃ ಬಲವಂತಂ ಬಲವಂತೌ ಬಲವತಃ ಬಲವತ ಬಲವದ್ಭ್ಯಾಂ ಬಲವದ್ಭಿ ಬಲವತೆ ಬಲವದ್ಭ್ಯಾಂ ಬಲವದ್ಭ್ಯ ಬಲವತಃ ಬಲವದ್ಭ್ಯಾಂ ಬಲವದ್ಭ್ಯ ಬಲವತಃ ಬಲವತೋಃ ಬಲವತಾಂ ಬಲವತಿ ಬಲವತೋಃ ಬಲವತ್ಸು. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಪಾಠ ನೋಡಿ. ಕ್ರೂರ ದೃಷ್ಟಿ ಬಹುವಚನ, ಆಕ್ರೋಶತ ಬಹುವಚನ, ಖಡ್ಗೋದ್ಯತ ಕರಾನ್ ಬಹುವಚನ, ಬಲವತ ಎಲ್ಲ ದ್ವಿತೀಯ ಬಹುವಚನ. ಕಣ್ಣನ್ನ ಕೆಂಪಗೆ ಮಾಡಿಕೊಂಡು ಕೂಗಾಡುತ್ತಾ ಜೋರಾಗಿ ಮಾತಾಡುತ್ತಾ ಕೈನಲ್ಲಿ ಕತ್ತಿಯನ್ನಿಟ್ಕೊಂಡು ಬರ್ತಾ ಇರುವಂತ ಬಲವಂತರಾದ ಪುರುಷರನ್ನ ಕಂಡರೆ ಕಳ್ಳರು ತಥೋ ನಿವರ್ತಂತೆ ಓಡೋಗ್ತಾರೆ. ಓ ಕಳ್ಳ, ಚಿನ್ನಸ್ತರ ಕಳ್ತನ ಮಾಡಿಬಿಡಿದಾನೆ, ತಪ್ಪಿಸ್ಕೊಂಡು ಓಡಾಡ್ತಾರೆ, ಸಿಕ್ಕಾಬಿಟ್ಟ. ಕಳ್ಳ ಹೋಗ್ತ ಗೊತ್ತಾದ ಕೂಡಲೇ ಪೊಲೀಸರು ನಿನ್ನನ್ನ ತುಂಡು ಮಾಡ್ಬಿಡ್ತೀನಿ ಹೋಗ್ತಾ ಇದ್ದಾರೆ. ಅವನನ್ನ ಕಂಡು ಆ ಕಳ್ಳ ಏನ್ ಮಾಡ್ತಾನೆ, ನಿವರ್ತಂತೆ ದೂರ ಹೋಗ್ತಾನೆ. ಕ್ರೂರ ದೃಷ್ಟಿತ್ವೇಪಿ ನಾಳಮಾನ ಇದೆ, ತುಂಬಾ ಜ್ವರ ಇದೆ. ಗುರುಗಳಿಗೆ ಬೇರೆ ಕೆಲಸವೇ ಇಲ್ಲ, ಯಾವಾಗಲೂ ಪಾಠ ಮಾಡೋದು, ಯಾವಾಗಲೂ ವೇದಾಂತವನ್ನ ಹೇಳುವುದೇ ಕೆಲಸ. ಬಹಳ ಚೆನ್ನಾಗಿ. ಕ್ರೂರ ದೃಷ್ಟಿತ್ವೇಪಿ ಕೇಚಿತ್ ಪ್ರಸನ್ನ ಹೃದಯ ಇತ್ಯತಃ ಉಕ್ತಂ ಆಕ್ರೋಶತಃ ಖಡ್ಯೋತ್ಯತ ಕರಾನಿತಿ ತ್ವಾಮಿದಾನೀಮೇವ ನಿಹನಿಷ್ಯಾಮಿ ಇತ್ಯಾದಿ ಸಾಕ್ರೋಶಂ ವದಂತಃ ನಿಹಿತಾಯುಧ ಪ್ರೋನ್ನತ ಕರಾಶ್ಚೇತಿ ನಿಶ್ಚಿತ ಲಿಂಗಮಿದಂ ದ್ವಯಂ ಪ್ರತಿಕೂಲೋಪನಿಪಾತ ಶಂಕಾಯಂ ತತ್ರ ಕೇಚಿತ್ ಕ್ರೂರ ದೃಷ್ಟಯಃ ಆಕ್ರೋಶಂತಃ ಖಡ್ಯೋತ್ಯತ ಕರಾಪಿ ದುರ್ಬಲತ್ವಾತ್ ಉಪೇಕ್ಷ್ಯಾ ಭವಂತಿ ತತ್ಪರಿಹಾರಾರ್ಥಂ ಬಲವತಃ ಇತಿ ಯತ್ರ ಭಯ ಕಾರಣಂ ನಿಶ್ಚಿತಂ ತತಃ ಅನಿಷ್ಟಾನುಮಾನಂ ತತಶ್ಚ ನಿವೃತ್ತಿ ವ್ಯುತ್ಪನ್ನ ಚಿತ್ತಾನಾಮಪಿ ಪಶ್ವಾದೀನಾಮಿವ ಇತಿ ಭಾವಃ. ಬಹಳ ಜ್ವರ, ಇದನ್ನು ಓದಬೇಕು ಅನಿಸ್ತಾ ಇದೆ. 9 ಗಂಟೆ ಆಗೋಗ್ತಾ ಇದೆ. ಆದ್ರಿಂದ ಮುಂದಿನ ವಾರ ಮಾಡ್ತೇನೆ. ತಮೋತು ಬಂದಿರುವಂತಲ್ಲ ಅಂದ್ರೆ ಅಧ್ಯಾಸ ಭಾಷ್ಯವನ್ನ ಎಷ್ಟು ಚೆನ್ನಾಗಿ ವಿವರಿಸ್ತಾ ಇದ್ದಾರೆ ಗುರು. ಇಂಥ ಗುರುಗಳಿಗೆ ನಾವೇನ್ ಕೊಡುವ ಸ್ವಾಮಿ ನಮಸ್ಕಾರ. ಅವ್ರು ಹೇಳಿರುವಂತಹದ್ದನ್ನ ಅರ್ಥ ಮಾಡಿಕೊಂಡು ಸಾಕಷ್ಟೇ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ.